ವಿದ್ಯಾರ್ಥಿಗಳೇ, ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ 23ಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ. ಪುನರ್ಮನನ ಹಾಳೆ 23 ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಬೇಸಿಗೆ ಕಾಲಕ್ಕಿಂತ ಚಳಿಗಾಲದಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯು ಅಧಿಕವಾಗಿರುವುದನ್ನು ಸೂಚಿಸುವ ಒಂದು ಕ್ರಿಕೆಟ್ ತಂಡವು ಮೊದಲ 10 ಓವರ್ಗಳಲ್ಲಿ ಗಳಿಸಿದ ಸ್ಕೋರ್ಗಳನ್ನು ಪ್ರತಿನಿಧಿಸುವ ದತ್ತಾಂಶಗಳ ಸ್ತಂಭ ನಕ್ಷೆಯನ್ನು ಅರ್ಥೈಸುವರು ಮತ್ತು ವಿಶ್ಲೇಷಿಸುವರು ಅಂತಕ್ಕಂಥದ್ದು ಈ ಒಂದು ಕಲಿಕಾ ಫಲ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಚಟುವಟಿಕೆ 1 ಏನಿದೆ ನೋಡ್ತಾ ಹೋಗೋಣ. ಬೇಸಿಗೆ ಕಾಲಕ್ಕಿಂತ ಚಳಿಗಾಲದಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯು ಅಧಿಕವಾಗಿರುವುದನ್ನು ಕೆಳಗಿನ ಸ್ತಂಭ ನಕ್ಷೆಯು ಸೂಚಿಸುತ್ತದೆ. ಇದರ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಈ ಒಂದು ಸ್ತಂಭ ನಕ್ಷೆಯಲ್ಲಿ ಎಕ್ಸ್ ಅಕ್ಷದಲ್ಲಿ ಕುಟುಂಬಗಳ ಒಂದು ಸಂಖ್ಯೆಗಳನ್ನು ಕೊಡಲಾಗಿದೆ ಮತ್ತು ವಾಯ್ ಅಕ್ಷದಲ್ಲಿ ನಾವು ಏನಾಗಿದೆ ಇಲ್ಲಿ ಬಳಕೆಯಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ. ಎಕ್ಸ್ ಅಕ್ಷದಲ್ಲಿ ಕುಟುಂಬಗಳ ಸಂಖ್ಯೆ, ವಾಯ್ ಅಕ್ಷದಲ್ಲಿ ಬಳಕೆಯಾಗಿರ್ತಕ್ಕಂಥ ವಿದ್ಯುತ್ ಯೂನಿಟ್ಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಮತ್ತು ಇಲ್ಲಿ 2 ಬಣ್ಣದ ಒಂದು ಸ್ತಂಭಗಳಾಗಿವೆ. ಒಂದು ಬೇಸಿಗೆ ಕಾಲದಲ್ಲಿ ಅಂತಕ್ಕಂಥದ್ದು ನೀಲಿ ಇದೆ, ಚಳಿಗಾಲದಲ್ಲಿ ಅಂತಕ್ಕಂಥದ್ದು ಕೆಂಪು ಬಣ್ಣಗಳಿಂದ ಸೂಚಿಸಲಾಗಿದೆ. ತಾವುಗಳು ನೋಡ್ತಾ ಇರ್ಬೋದು. ನಾನು ಈಗಾಗಲೇ ಆ ಕುಟುಂಬಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯಾ ಕಾಲಕ್ಕೆ ತಕ್ಕಂತೆ ಬೆಳೆಸಿರ್ತಕ್ಕಂಥ ಒಂದು ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ಅಲ್ಲಿ ಮೇಲ್ಗಡೆ ಬರೆದಿದ್ದೇನೆ, ತಾವುಗಳು ಗಮನಿಸಬಹುದು. ಕುಟುಂಬ ಒಂದು ಬೇಸಿಗೆ ಕಾಲದಲ್ಲಿ 24 ಯೂನಿಟ್ಗಳಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸಿದ್ದೆ. ಆದರೆ ಅದೇ ಒಂದು ಚಳಿಗಾಲದಲ್ಲಿ 48 ಯೂನಿಟ್ಗಳು ಬಳಸಲಾಗಿದೆ. ಕುಟುಂಬ 2 23 ಮತ್ತು 40, ಕುಟುಂಬ 3 20 ಮತ್ತು 35, ಕುಟುಂಬ 4 21 ಮತ್ತು 45 ಯೂನಿಟ್ಗಳನ್ನು ಬಳಸಿದೆ ಅಂತಕ್ಕಂಥದ್ದನ್ನು ನಾನು ಈ ಒಂದು ನಕ್ಷೆ ಮೇಲ್ಭಾಗದಲ್ಲಿ ಬರೆದರೆ ತಾವುಗಳು ಗಮನಿಸಬಹುದಾಗಿದೆ. 1 ಕಿಲೋ ವ್ಯಾಟ್ ಅಂತಂದರೆ 1 ಯೂನಿಟ್ ಅಂತೇಳಿಗೆ ನಾವು ತಿಳ್ಕೊಬೇಕು. ನಂತರದಲ್ಲಿ ಇದಕ್ಕೆ ತಕ್ಕಂತೆ ಉತ್ತರಗಳನ್ನು ಬರಿಬೇಕಾಗುತ್ತೆ. ನೋಡಿ, 1ನೇ ಪ್ರಶ್ನೆ, ಬೇಸಿಗೆ ಕಾಲದಲ್ಲಿ 4 ಕುಟುಂಬಗಳು ಬಳಸಿದ ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟು ಅಂತಂದಾಗ ಆ ಪ್ರತಿ ಕುಟುಂಬಗಳು 1ನೇ ಕುಟುಂಬ, 2ನೇ ಕುಟುಂಬ ಮತ್ತು 3ನೇ ಮತ್ತು 4ನೇ ಕುಟುಂಬಗಳು ಕ್ರಮವಾಗಿ 24, 23, 20 ಮತ್ತು 21 ಯೂನಿಟ್ಗಳು ಬಳಸಿದ್ದಾರೆ. ಒಟ್ಟು ಯೂನಿಟ್ಗಳು 84 ಆದಾಗ ಸರಾಸರಿ ತೆಗೆದುಕೊಂಡಾಗ ನಾವು ಈಗಾಗಲೇ ಹಿಂದಿನ ಒಂದು ಪುನರ್ಮನನ ಹಾಳೆಯಲ್ಲಿ ಸರಾಸರಿಯನ್ನು ಕಂಡಿದ್ದೀವಿ. ಸರಾಸರಿ ಅಂದರೆ ಎಲ್ಲ ಒಂದು ಪ್ರಾಪ್ತಾಂಕಗಳ ಮೊತ್ತ ಭಾಗಿಲೆ ಪ್ರಾಪ್ತಾಂಕಗಳ ಸಂಖ್ಯೆ ಅಂದಾಗ ಇಲ್ಲಿ 88 ಭಾಗಿಲೆ 4 ಕುಟುಂಬಗಳನ್ನು ಭಾಗಿಸಿದ್ದೆ. ಆದರೆ 22 ಯೂನಿಟ್ ಅಂತಕ್ಕಂಥದ್ದು ಸರಾಸರಿಯಾಗಿದೆ. ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಸ್ತಂಭ ಏನನ್ನು ಸೂಚಿಸುತ್ತದೆ ಅಂತಂದರೆ ಚಳಿಗಾಲದಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯ ಪ್ರಮಾಣವನ್ನು ಕೆಂಪು ಸ್ತಂಭ ಸೂಚಿಸುತ್ತದೆ. ಏಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾನೆ ಬೇಸಿಗೆ ಕಾಲ ಅಂತಕ್ಕಂಥದ್ದು ನೀಲಿ ಬಣ್ಣದ್ದಾದರೆ ಚಳಿಗಾಲದಲ್ಲಿ ಕೆಂಪು ಅಂತಕ್ಕಂಥದ್ದನ್ನು ಸೂಚಿಸುವುದು ಇಲ್ಲಿ ನೀಡಲಾಗಿದೆ. ಅದನ್ನು ತಿಳಿದುಕೊಂಡು ಇಲ್ಲಿ ಉತ್ತರವನ್ನು ಬರೀಬಹುದು. ಅಂದರೆ ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಸ್ತಂಭ ಚಳಿಗಾಲದಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯ ಪ್ರಮಾಣವನ್ನು ಸೂಚಿಸುತ್ತದೆ. ಕುಟುಂಬ 3 ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಎಷ್ಟು ಯೂನಿಟ್ ವಿದ್ಯುತ್ಗಳನ್ನು ಬಳಸುತ್ತಿದೆ ನೋಡ್ಬೋದು. ಚಿತ್ರವನ್ನು ಸ್ತಂಭವನ್ನು ನೋಡಿಕೊಂಡು ತಾವು ಉತ್ತರವನ್ನು ಬರೆಯುವುದು. ಕುಟುಂಬ 3 20 ಮತ್ತು 35 ಆಗಿದೆ, ಅದನ್ನು ಇಲ್ಲಿ ಬರೆಯಲಾಗಿದೆ. ಕುಟುಂಬ 3 ಬೇಸಿಗೆಯಲ್ಲಿ ಬೆಳೆಸಿರ್ತಕ್ಕಂಥ ಯೂನಿಟ್ಗಳು 20, ಚಳಿಗಾಲದಲ್ಲಿ ಬೆಳೆಸಿರ್ತಕ್ಕಂಥ ಯೂನಿಟ್ಗಳು 35. ನಂತರದ ಪ್ರಶ್ನೆ, 4ನೇ ಪ್ರಶ್ನೆ, ಯಾವ ಕುಟುಂಬವು ಯಾವ ಕಾಲದಲ್ಲಿ ಹೆಚ್ಚು ವಿದ್ಯುತ್ತನ್ನು ಬಳಸಿದೆ, ಎಷ್ಟು ಯೂನಿಟ್ ವಿದ್ಯುತ್ ಬಳಸಿದೆ? ಕುಟುಂಬ 1 ಏನಾಗಿದೆ, ಚಳಿಗಾಲದಲ್ಲಿ 48 ಯೂನಿಟ್ಗಳು ಎಲ್ಲ ಕುಟುಂಬಗಳಿಗಿಂತ ಹೆಚ್ಚು ವಿದ್ಯುತ್ತನ್ನು ಬಳಸಿದೆ. ನಂತರದಲ್ಲಿ 5ನೇ ಪ್ರಶ್ನೆ, ಕುಟುಂಬ 4 ಚಳಿಗಾಲದಲ್ಲಿ ಬಳಸಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ತಿಳಿಸಿ. ಕುಟುಂಬ 4 ಚಳಿಗಾಲದಲ್ಲಿ ಬಳಸಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟಾಗಿದೆ ಅಂದರೆ 45 ಯೂನಿಟ್ ಆಗಿದೆ. ತಾವು ಚಿತ್ರವನ್ನು ನೋಡಿಕೊಂಡು ಉತ್ತರವನ್ನು ಬರೆಯಬಹುದಾಗಿದೆ. ನಂತರದಲ್ಲಿ 6ನೇ ಪ್ರಶ್ನೆ, 40 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಬಳಸಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತಂದರೆ ಇಲ್ಲಿ 40 ಯೂನಿಟ್ಗಳಿಗಿಂತ ಹೆಚ್ಚು ವಿದ್ಯುತ್ ಬಳಸಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ 2 ಆಗಿದೆ. ಅವುಗಳೆಂದರೆ ಕುಟುಂಬ 1 ಮತ್ತು ಕುಟುಂಬ 4 ಅಂತಕ್ಕಂಥದ್ದು. 7ನೇ ಪ್ರಶ್ನೆ, ಚಳಿಗಾಲದಲ್ಲಿ ವಿದ್ಯುತ್ ಶಕ್ತಿಯು ಹೆಚ್ಚು ಬಳಕೆಯಾಗಲು 2 ಕಾರಣಗಳನ್ನು ತಿಳಿಸಿರಿ. ನೋಡ್ಬೋದು ವಿದ್ಯಾರ್ಥಿಗಳೇ, ಚಳಿಗಾಲದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಚಳಿ ಇರುತ್ತದೋ ಅಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ವಿದ್ಯುತ್ ಶಕ್ತಿಯ ಬಳಕೆಯಾಗುತ್ತದೆ. ಏಕೆಂದರೆ ಚಳಿಗಾಲದಲ್ಲಿ ಆ ಒಂದು ಕೋಣೆಯ ಒಂದು ವಾತಾವರಣವನ್ನು ಬಿಸಿಯಾಗಿಡಲು ಹೆಚ್ಚಿನ ಪ್ರಮಾಣದಲ್ಲಿ ರೂಮ್ ಹೀಟರ್ಗಳನ್ನು ಬಳಕೆ ಮಾಡೋದರಿಂದ ಆ ಮನೆಯನ್ನು ಬೆಚ್ಚಗಿಡಲು ಪ್ರಯತ್ನಿಸ್ತಾರೆ. ಹಾಗಾಗಿ ಅಲ್ಲಿ ಹೆಚ್ಚಿನ ವಿದ್ಯುತ್ ಉಪಯೋಗವಾಗುತ್ತದೆ. ಅಲ್ಲದೆ ಅಡುಗೆ ಮನೆಯಲ್ಲೂ ಕೂಡ ಆಹಾರವನ್ನು ಬಿಸಿ ಮಾಡಲು ಹೆಚ್ಚಿನ ವಿದ್ಯುತ್
ಉಪಯೋಗವಾಗುತ್ತದೆ. ಅದೇ ಬೇಸಿಗೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಅಷ್ಟು ಉಷ್ಣಾಂಶಗಳು ಇರುವುದಿಲ್ಲ. ಹಾಗಾಗಿ ಅಲ್ಲದೆ ಅಡಿಗೆ ಮಾಡಬೇಕಾದರೂ ಕೂಡ ಅಷ್ಟು ವಿದ್ಯುತ್ ಶಕ್ತಿಯ ಉಪಯೋಗ ಆಗೋದಿಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಆ ಭಾಗದಲ್ಲಿ ಯಾವ ಒಂದು ಭಾಗಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಇರೋದಿಲ್ಲ, ತಂಪಾಗಿರ್ತಕ್ಕಂಥ ಪ್ರದೇಶ ಏನಾಗಿದೆ ಅಂತಲ್ಲಿ ಇದು ಉಪಯೋಗಕ್ಕೆ ಬರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ನೋಡಿದಾಗ, ಉತ್ತರ ಭಾಗದಲ್ಲಿ ನೋಡಿದಾಗ ಅಷ್ಟು ಪ್ರಮಾಣದಲ್ಲಿ ನಾವು ಚಳಿಗಾಲದಲ್ಲಿ ವಿದ್ಯುತ್ತನ್ನು ಬಳಸೋದಿಲ್ಲ. ನಾವು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲೇ ಹೆಚ್ಚಿನ ವಿದ್ಯುತ್ತನ್ನು ಬಳಸ್ತೀವಿ. ಆದರೆ ಇಲ್ಲಿ ನೀಡಿರ್ತಕ್ಕಂಥದ್ದು ಒಂದೇನಾಗಿದೆ, ಯುರೋಪ್ ಕಂಟ್ರಿಗಳಾಗಿರ್ಬೋದು ಮತ್ತು ಎಲ್ಲಿ ಉಷ್ಣ ವಲಯ ಇರೋದಿಲ್ಲ, ತಂಪಿನ ವಾತಾವರಣ ಇರುತ್ತೆ, ಅಂಥ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಹೆಚ್ಚಿನ ವಿದ್ಯುತ್ ಉಪಯೋಗ ಆಗುತ್ತದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಯಾವ ಕುಟುಂಬವು ಚಳಿಗಾಲದಲ್ಲಿ ಕಡಿಮೆ ವಿದ್ಯುತ್ ಪ್ರಮಾಣವನ್ನು ಬಳಸಿದೆ? ಕುಟುಂಬ 3 ಚಳಿಗಾಲದಲ್ಲಿ ಏನಾಗಿದೆ, ಕಡಿಮೆ ವಿದ್ಯುತ್ತನ್ನು ಬಳಸಿದೆ ಅಂತ ಹೇಳ್ಬೋದು. ವಿದ್ಯುತ್ ಶಕ್ತಿಯನ್ನು ಮಿತವಾಗಿ ಬಳಸಲು ನೀವು ಕೊಡಬಹುದಾಗಿರ್ತಕ್ಕಂಥ ಸಲಹೆಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ 9 ಆದಾಗ, ನಾವು ವಿದ್ಯುತ್ ಶಕ್ತಿಯನ್ನು ಹೇಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು ಅಂತಂದರೆ, ಅಗತ್ಯತೆ ಇದ್ದಾಗ ಮಾತ್ರ ವಿದ್ಯುತ್ತನ್ನು ಬಳಸಬೇಕು. ನಂತರದಲ್ಲಿ ಅವುಗಳನ್ನು ವಿದ್ಯುತ್ ಬಲ್ಬ್ಗಳಾಗಿರ್ಬೋದು, ವಿದ್ಯುತ್ ಫ್ಯಾನ್ಗಳಾಗಿರ್ಬೋದು ನಾವು ಆಫ್ ಮಾಡಬೇಕಾಗುತ್ತೆ. ಅಲ್ಲದೆ ಸೋಲಾರ್ನಿಂದ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ನಾವೇ ಉಪಯೋಗಿಸ್ಕೊಂಡಿದ್ದೆ ಆದರೆ ನಾವು ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಬಳಸ್ಬೋದು ಅಂತಕ್ಕಂಥದ್ದು ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಅಂತ ಹೇಳ್ಬೋದು. ತಾವು ನಮಗೆ ಅನಿಸಿರ್ತಕ್ಕಂಥ ಅನಿಸಿಕೆಗಳನ್ನು ಬರೆಯಬಹುದು. ನಂತರದಲ್ಲಿ ಹತ್ತಿರ ಈ ಸ್ತಂಭ ನಕ್ಷೆಯನ್ನು ನಿಮ್ಮದೇ ವಾಕ್ಯದಲ್ಲಿ ಅರ್ಥೈಸಿ ಅಂದಾಗ, ಸ್ತಂಭ ನಕ್ಷೆಯನ್ನು ನೋಡಿದಾಗ ನಮಗೆ ಸರಳವಾಗಿ ನಾವು ಅಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಅಂತ ಹೇಳಬಹುದು. ಚಟುವಟಿಕೆ 2. ಒಂದು ಕ್ರಿಕೆಟ್ ತಂಡವು ಮೊದಲ 10 ಓವರ್ಗಳಲ್ಲಿ ಗಳಿಸಿರ್ತಕ್ಕಂಥ ಸ್ಕೋರ್ಗಳ ವಿವರಗಳನ್ನು ಈ ಸ್ತಂಭ ನಕ್ಷೆಯು ಸೂಚಿಸುತ್ತದೆ. ಇದನ್ನು ವೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, 10 ಎಕ್ಸ್ ಅಕ್ಷದಲ್ಲಿ ಏನಾಗಿದೆ, 10 ಓವರ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ವಾಯ್ ಅಕ್ಷದಲ್ಲಿ ಗಳಿಸಿರ್ತಕ್ಕಂಥ ರನ್ಗಳಿಗೆ ಸಂಬಂಧಪಟ್ಟದ್ದಿದೆ. ಹಾಗಾಗಿ ನಾವು 10 ಓವರ್ಗಳಲ್ಲಿ ನೋಡಿದಾಗ ಪ್ರತಿ ಓವರ್ 1ನೇ ಓವರ್ದಲ್ಲಿ 2 ರನ್ ಬಾರಿಸಿದ್ದಾರೆ, 2ನೇ ಓವರ್ನಲ್ಲಿ 1 ರನ್, 3ನೇ ಓವರ್ನಲ್ಲಿ 8, 4ನೇ ಓವರ್ನಲ್ಲಿ 9, 5ನೇ ಓವರ್ನಲ್ಲಿ 4. ಹಾಗೆ ನೋಡ್ತಾ ಹೋಗ್ಬೋದು. ರನ್ ಗಳಿಸಿರ್ತಕ್ಕಂಥದ್ದು ಆಯಾ ಓವರ್ನ ಮುಂದುಗಡೆ ಕೊಡಲಾಗಿದೆ. ತಾವು ಇದನ್ನು ಗಮನಿಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತೆ. ದತ್ತಾಂಶಗಳ ಸ್ತಂಭಗಳ ಪ್ರತಿನಿಧಿಸುವ ನಕ್ಷೆಯನ್ನು ಏನೆಂದು ಕರೆಯುತ್ತಾರೆ? ದತ್ತಾಂಶಗಳನ್ನು ಸ್ತಂಭಗಳಲ್ಲಿ ಪ್ರತಿನಿಧಿಸ್ತಕ್ಕಂಥ ನಕ್ಷೆಯನ್ನು ನಾವು ಸ್ತಂಭ ನಕ್ಷೆ ಎಂದು ಕರೆಯುತ್ತೇವೆ. 6ನೇ ಓವರ್ಗಳಲ್ಲಿ 6 ಓವರ್ಗಳಲ್ಲಿ ಗಳಿಸಿರ್ತಕ್ಕಂಥ ಒಟ್ಟು ರನ್ಗಳು ಎಷ್ಟು ಅಂತಂದಾಗ, ಮೊದಲ 5 ಪ್ಲಸ್ 6ನೇ ಒಂದು ಓವರಲ್ಲಿ ಗಳಿಸಿರ್ತಕ್ಕ ರನ್ಗಳು ತೆಗೆದುಕೊಂಡಾಗ ಇಲ್ಲಿ 2, 1, 8, 9, 4, 5 ರನ್ಗಳಂತ ಮಾಡಿದಾಗ ಒಟ್ಟು ರನ್ಗಳು ಮೊತ್ತವನ್ನು ಮಾಡಿದ್ದೆ. ಆದರೆ 29 ರನ್ನುಗಳನ್ನು ಇವರು ಮೊದಲ 6 ಓವರ್ಗಳಲ್ಲಿ ಗಳಿಸುತ್ತಾರೆ ಎಂದು ಅರ್ಥ. ಸಮಾನ ರನ್ನುಗಳನ್ನು ಯಾವ ಓವರ್ಗಳಲ್ಲಿ ಗಳಿಸಿದ್ದಾರೆ ಅಂದರೆ 1ನೇ ಹಾಗೂ 10ನೇ ಓವರ್ಗಳಲ್ಲಿ 2 ರನ್ನು ಮತ್ತು 7 ಮತ್ತು 9ರಲ್ಲಿ 6 ರನ್ಗಳನ್ನು ಇವರು ಸಮಾನ ರನ್ಗಳನ್ನು ಗಳಿಸಿದ್ದಾರೆ. ತಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ 6 ರನ್ ಗಳಿಸಿರ್ತಕ್ಕಂಥದ್ದು. ನಂತರದಲ್ಲಿ ಇಲ್ಲಿ 2 ರನ್ಗಳು ಅಂತಕ್ಕಂಥದ್ದು ಏನಿದೆ 10ನೇ ಓವರ್, 1ನೇ ಓವರ್ ಮತ್ತು 10ನೇ ಓವರ್ನಲ್ಲಿ 2. ನೆಕ್ಸ್ಟ್ ಏನಾಗಿದೆ, 6 ರನ್ಗಳು ಏನಾಗಿದ್ದಾವೆ 7 ಮತ್ತು 9ನೇ ಓವರ್ಗಳಲ್ಲಿ ಗಳಿಸಿದ್ದಾರೆ ಎಂದು ಇಲ್ಲಿ ಬರೆಯಲಾಗಿದೆ. ಅತ್ಯಂತ ಕಡಿಮೆ ರನ್ ಎಷ್ಟನೇ ಓವರ್ನಲ್ಲಿ ಗಳಿಸಿದ್ದಾರೆ ನೋಡ್ಬೋದು. ಇಲ್ಲಿ 2ನೇ ಓವರ್ನಲ್ಲಿ ಕೇವಲ 1 ರನ್ನುಗಳನ್ನು ಮಾತ್ರ ಗಳಿಸಿದ್ದಾರೆ. ಹಾಗಾಗಿ ಅತ್ಯಂತ ಕಡಿಮೆ ರನ್ ಅಪ್ಪ ಅಂದರೆ 2ನೇ ಓವರ್ನಲ್ಲಿ 1 ರನ್ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಅತ್ಯಂತ ಹೆಚ್ಚು ರನ್ ಎಷ್ಟನೇ ಓವರ್ನಲ್ಲಿ ಗಳಿಸಿದ್ದಾರೆ ಅಂದಾಗ ತಾವು ನಕ್ಷೆ ನೋಡಿದಾಗ ಗರಿಷ್ಠ ಪ್ರಮಾಣದಲ್ಲಿ 10 ರನ್ಗಳನ್ನು ಗಳಿಸಿದ್ದಾರೆ. ಇಲ್ಲಿ ಈ 10 ರನ್ಗಳು 8ನೇ ಓವರ್ನಲ್ಲಿ ಒಂದು ಗಳಿಸಿದ್ದಾರೆ ಅಂತ ಉತ್ತರವನ್ನು ಬರೆಸಿದ್ದೆ. ಆದರೆ ನಮಗೆ ಈ ಒಂದು ಪುನರ್ಮನನ ಹಾಳೆ 23ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರದ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಕೊನೆಯ ಒಂದು 24ನೇ ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.